ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ದಿನ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡುವುದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ನಿಂಬೆಹಣ್ಣನ್ನು ತೊಳೆದು ಚೆನ್ನಾಗಿ ಕಟ್ ಮಾಡಿಕೊಳ್ಳಬೇಕು. ಹಸಿಮೆಣಸಿನಕಾಯಿಯನ್ನು ತುಳಿದು ಕಟ್ ಮಾಡಿಕೊಳ್ಳಬೇಕು. ಮೆಂತ್ಯ ಹುರಿದು ರುಬ್ಬಿಕೊಳ್ಳಬೇಕು. ಸಾಸಿವೆಯನ್ನು ಹುರಿದು ಪುಡಿ ಮಾಡಬೇಕು. ಉಪ್ಪನ್ನು ತೆಗೆದುಕೊಳ್ಳಬೇಕು. ಈಗ ಮಾಡುವುದು ಹೇಗೆ? ಒಂದು ಸಣ್ಣ ಗ್ಲಾಸ್ ತಗೊಂಡು ಆರು ಗ್ಲಾಸ್ ಅಳತೆ ಮಾಡಿ ಹಾಕಬೇಕು. ನೋಡಿ, 4, 5, 6 ಹೀಗೆ. ಈಗ ಉಪ್ಪು 1 ಗ್ಲಾಸ್, ಸಾಸಿವೆ ಪುಡಿ 1 ಗ್ಲಾಸ್, ಮೆಂತ್ಯ 1 ಸ್ಪೂನ್, ಹಸಿಮೆಣಸಿನಕಾಯಿ ನಮಗೆ ಬೇಕಾದಷ್ಟು, ಅದನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಎಲ್ಲ ಕರಗಿ ಉಪ್ಪು ಎಲ್ಲ ಕರಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಅದಕ್ಕೊಂದುವರೆಗೂ ನಾವು ಕಲಿಸ್ತಾನೇ ಇರಬೇಕು. ಉಪ್ಪು ಎಲ್ಲ ಕರಗಿ ಎಲ್ಲ ನಿಂಬೆಕಾಯಿಗಳಿಗೆ ಎಲ್ಲ ಹೊರಡೋವರೆಗೂ ಅದು ಕಲಿಸ್ತಾನೆ ಇರಬೇಕು. ನೀರು ಹಾಕೋಣ. ಈಗ ನೀರು ಕೂಡ ಹಾಕಿ ಮಾಡ್ಬೋದು. ನೋಡಿ, ನೀರು ಯಾರಿಗೂ ಹಾಕೋದು ಗೊತ್ತಿರೋದಿಲ್ಲ ಅನಿಸುತ್ತೆ. ಭಾಳ ಜನ ನೀರು ಹಾಕಲ್ಲ, ಜ್ಯೂಸ್ ಹಾಕ್ತಾರೆ, ನಿಂಬೆಹಣ್ಣಿನ ಜ್ಯೂಸು. ನಾನು ನೀರು ಹಾಕ್ತೀನಿ ನೋಡಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ವರ್ಷವಿಡೀ ಹಿಡಿಯೋರು ಮಾತ್ರ ನೀರು ಹಾಕಬಾರ್ದು. 1-2 ತಿಂಗಳು 3 ತಿಂಗಳು ಇಡೋರು ಈ ಥರ ಹಾಕ್ಬೋದು, ಏನಾಗಲ್ಲ. ಚೆನ್ನಾಗಿ ಕಲಸಿ 1 ವಾರ ಒಂದು ಬಾಟ್ಲಿಲಿ ಹಾಕಿ ಮುಚ್ಚಿಟ್ಟು ಆಮೇಲೆ ನಾವು ಒಗ್ಗರಣೆ ಹಾಕ್ಬೋದು. ಮತ್ತೆ ಇನ್ನೊಂದು ಸತಿ ಕಲಸಿ ಇದು ಚೆನ್ನಾಗಿ ಕಲಿಸಿದರೆ ಮುಗೀತು. ಇದು ಕಲಿಸ್ತಾ ಒಂದು ಬಸವಣ್ಣನ ವಚನ: ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ಗುಣವುಳ್ಳೆಡೆ, ಕೂಡಿಕೊಂಬುವ ನಮ್ಮ ಕೂಡಲ ಸಂಗಮ ದೇವ. ಇದು ಈಗ ಎಲ್ಲ ಕಲಸೋದೆಲ್ಲ ಮುಗೀತು. ಒಂದು ಡಬ್ಬಿನಲ್ಲಿ ಹಾಕಿ 1 ವಾರ ಇಟ್ಟು ಆಮೇಲೆ ಒಗ್ಗರಣೆ ಹಾಕಿ ಯೂಸ್ ಮಾಡ್ಕೊಳ್ಬೋದು. ಈಗ ಇನ್ನೊಂದು ವಿಧಾನ. ಒಂದು ಬಟ್ಟಲು ತೆಗೆದುಕೊಂಡು ಅದರಲ್ಲಿ ಬೊಗಸೆಯಿಂದ ಅಳತೆ ಮಾಡೋದು.
1 ಬೊಗಸೆ, 2, 3, 4 ಬೊಗಸೆ ಕೊಡಿ. ಎಲ್ಲ ಹಾಕ್ಕೊಂಡು 4 ಬೊಗಸೆಗೆ 1 ಬೊಗಸೆ, ಸ್ವಲ್ಪ ಕಡಿಮೆ ಹಾಕ್ಕೋಬೋದು, ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೊಂಡ್ರು ನಡೆಯುತ್ತೆ. 1 ಬೊಗಸೆ, ತುಂಬ ಅಲ್ಲ, 1 ಬೊಗಸೆ. ನಾನು ತೋರಿಸ್ತೀನಿ ನೋಡಿ. ಉಪ್ಪು, ಇದು ಬೊಗಸೆಲಿ ಅಳತೆ ಮಾಡೋಕ್ಕಿದ್ವಲ್ಲ, ಉಪ್ಪು ಅದೇ ಥರ ಹಾಕೋಬೇಕು. ಇದು ವರ್ಷ ಇಟ್ಟರು ಏನಾಗಲ್ಲ. ನೋಡಿ, ಸಾಸಿವೆ ಮೊದಲಿಗೆ ಇದು ಅಂದಾಜಲ್ಲಿ ಹಾಕ್ಕೋಬೋದು, ನಮ್ಮ ರುಚಿಗೆ ತಕ್ಕಷ್ಟು. ಉಪ್ಪು ಮಾತ್ರ ಕರೆಕ್ಟಾಗಿ ಹಾಕಬೇಕು. 1 ಬೊಗಸೆ ನೋಡಿ, ಈ ಥರ 4 ಬೊಗಸೆಗೆ 1 ಬೊಗಸೆ. ಈಗ ಸ್ವಲ್ಪ ಮೆಂತ್ಯ, ಇದು ಕೂಡ ರುಚಿಗೆ ತಕ್ಕಷ್ಟು. ಜಾಸ್ತಿ ಹಾಕಿದರೆ ಕಹಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಹಾಕಿ ನೋಡಿ. ನಾನು ಕೈಯಿಂದ ಸ್ವಚ್ಛವಾಗಿ ತುಳಿದುಕೊಂಡು ಕೈಯಿಂದನೇ ಕಲಿಸ್ಕೊಳ್ಳೋದು ನನಗೆ ಅಭ್ಯಾಸ. ನಿಮಗೆ ಯಾವ ಥರ ಆಗುತ್ತೋ ಆ ಥರ ಕಲಿಸ್ಬೋದು, ಮಿಕ್ಸ್ ಮಾಡ್ಬೋದು. ನನಗೆ ಅದು ಸರಿ ಹೋಗಲ್ಲ. ಈ ಥರ ನೋಡಿ, ಇದನ್ನೆಲ್ಲ ತಿರುಗಿಸಿ ಆಮೇಲೆ ಕೈಯಿಂದನೇ ಕೈ ಆಡಿಸ್ಬೇಕು ಚೆನ್ನಾಗಿ. ನಮಗೆ ಗೊತ್ತಾಗುತ್ತೆ ಸ್ಟ್ರಕ್ಚರ್ ಕೈಯಿಂದ ಆಡಿಸಿದ್ರೆ. ಸ್ಪೂನಿಂದ ಆಡಿಸೋದಕ್ಕೂ ನಮ್ಮ ಕೈಯಿಂದ ಆಡಿಸೋದಕ್ಕೂ ನನಗೆ ಗೊತ್ತಾಗುತ್ತೆ. ಕೈಯಿಂದನೇ ನನಗೆ ಚೆನ್ನಾಗಿ ಗೊತ್ತಾಗೋದು, ಅದಕ್ಕೆ ನಾನು ಕೈಯಿಂದನೇ ಕಲಿಸ್ತೀನಿ. ಯಾರ್ಯಾರು ಇಷ್ಟ ಅದು. ನನ್ನ ಮನೇಲಿ ಇದೇ ಥರನೇ ಮಾಡೋದು. ಮಾಡಿ ಒಂದು ಡಬ್ಬಿನಲ್ಲಿ 1 ವಾರ ಇಟ್ಟರೆ ಅದೆಲ್ಲ ಮಗ್ಗಿ ಹೋಗುತ್ತೆ, ಅಂದರೆ ಸ್ವಲ್ಪ ಮೆತ್ತಗಾಗುತ್ತೆ ಕಾಯೆಲ್ಲ ಅದರಲ್ಲಿ. ಆಮೇಲೆ ಒಗ್ಗರಣೆ ಇಟ್ಕೊಳ್ಳೋದು. ಖಾರ ಮಾತ್ರ ಹಾಕಿಲ್ಲ, ಖಾರನೂ ನಮಗೆ ಫ್ರೆಶ್ ಆಗಿ ಹಾಕ್ಕೋಬೋದು, ಇವಾಗಲೇ ಹಾಕ್ಕೋಬೋದು, ನಮ್ಮ ಇಷ್ಟ. ಖಾರ ಯಾವಾಗಾದರೂ ಕಲಿಸ್ಬೋದು. ಇದು ಎಲ್ಲ ಉಪ್ಪು ಎಲ್ಲ ಕರಗಿ ಚೆನ್ನಾಗಿ ನೀರು ಬಿಡೋವರೆಗೂ ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಇದಕ್ಕೂ ನಾವು ಜ್ಯೂಸ್ ಹಾಕ್ಬೋದು, ನಿಂಬೆಹಣ್ಣಿನ ಜ್ಯೂಸ್. ಓಕೆ, ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಒಂದು ಸ್ಟ್ರಕ್ಚರ್ ಬರುತ್ತೆ. ಈಗ ನೋಡಿ, ನಾನು ಖಾರ ಹಾಕ್ತೀನಿ, ಅರಿಶಿನ ಹಾಕ್ತೀನಿ. ಸ್ವಲ್ಪನೇ ಹಾಕಬೇಕು ಅರಿಶಿನ, ಜಾಸ್ತಿ ಹಾಕ್ಬಾರ್ದು. ಒಂದು ಸಣ್ಣ ಸ್ಪೂನಿಂದ ನೋಡ್ಕೊಂಡ್ರೆಲ್ಲ. ಖಾರ ರುಚಿಗೆ ತಕ್ಕಷ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ನೋಡಿ, ಇದು ಚೆನ್ನಾಗಿ ನಿಧಾನವಾಗಿ ಕಲಿಸ್ಬೇಕು. ಕಲಿಸ್ತಾನೆ ಇರಬೇಕು. ಈಗ ಖಾರ ಹಾಕ್ತಿದ್ದೀನಿ ನೋಡ್ಕೊಳ್ಳಿ. ನನಗೆ ಇಷ್ಟು ಸಾಕು.
ಖಾರ ಹಾಕಿ ಚೆನ್ನಾಗಿ ಕಲಸಿ ಡಬ್ಬಿಯಲ್ಲಿ ತುಂಬಿ 1 ವಾರ ಆದಮೇಲೆ ಒಗ್ಗರಣೆ ಕೊಟ್ಟು ತಿನ್ಬೋದು. ರೆಡಿ.